ವಿಧಾನ ಪರಿಷತ್ ಸದಸ್ಯರಾಗಿ ಚಿತ್ರನಟಿ ತಾರಾ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದಕ್ಕೂ ಮುನ್ನ ಅವರು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಮ್ಮ ಪ್ರತಿನಿಧಿ ವೀರೇಂದ್ರ ಅವರೊಂದಿಗೆ ಮಾತನಾಡಿದರು. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ನಟಿ ತಾರಾ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಏನಿದೆ ವೀರೇಂದ್ರ? ನಿಜ ಗುರುಪ್ರಸಾದ್, ನಿಜಕ್ಕೂ ಕೂಡ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ ಒಂದು ರೀತಿಯಲ್ಲಿ ದೇವರ ಗುಡಿಯಾಗಿ ಪರಿವರ್ತನೆ ಆಗಿದೆ. ಇನ್ನೊಂದು ಕಡೆ ಸಂಭ್ರಮ ಇಲ್ಲಿ ಮನೆ ಮಾಡಿದೆ. ತಾರಾ ಅವರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ನಾನು ಮಾತನಾಡ್ತೇನೆ. ಅದಕ್ಕೂ ಮೊದಲು ನನ್ನ ಬಲಭಾಗದಲ್ಲಿ ನನ್ನ ಕ್ಯಾಮ್ರಾ ಪರ್ಸನ್ ಕಿರಣ್ಗೆ ಝೂಮ್ ಮಾಡಿ ತೋರಿಸಲಿಕ್ಕೆ ಹೇಳ್ತೇನೆ. ಯಾವತ್ತೂ ಕೂಡ ಈ ಕಾನ್ಫರೆನ್ಸ್ ಹಾಲ್ ಅನ್ನುವಂಥದ್ದು ಸಾಕಷ್ಟು ಇತಿಹಾಸಗಳಿಗೆ ಸಾಕ್ಷಿಯಾಗಿರುವಂಥದ್ದು. ಆದರೆ ಇವತ್ತು ಇದೊಂದು ರೀತಿಯಲ್ಲಿ ದೇವರ ಮನೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಇಲ್ಲಿ ಇದೆ, ಬಹುಶಃ ಇದೇ ಮೊದಲ ಬಾರಿ ಅನ್ಸುತ್ತೆ ಇಷ್ಟು ದೊಡ್ಡ ರೀತಿಯಲ್ಲಿ ಪೂಜೆಯನ್ನು ಮಾಡಿ ತಾರಾ ಅವರು ಪ್ರಮಾಣ ವಚನ ಸ್ವೀಕಾರಕ್ಕೆ ಸಿದ್ಧರಾಗಿದ್ದಾರೆ. ಸಾಕಷ್ಟು ಮಂದಿ ಈಗಾಗಲೇ ಗಣ್ಯರು ಬರ್ತಾ ಇದ್ದಾರೆ, ಬಂದಿದ್ದಾರೆ. ನಾನು ನೇರವಾಗಿ ತಾರಾ ಅವ್ರನ್ನೇ ಮಾತಾಡ್ತೇನೆ. ಮೇಡಮ್, ನಿಜ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಹಾಗೂ ಇಲ್ಲಿ ಏನು ನೀವು ಒಂದು ರೀತಿಯಲ್ಲಿ ಕಾನ್ಫರೆನ್ಸ್ ಹಾಲ್ನ ದೇವರ ಮನೆಯಾಗಿ ಕನ್ವರ್ಟ್ ಮಾಡಿದ್ದೀರಿ. ನಿಮ್ಮ ಪ್ರಮಾಣ ವಚನ ಸ್ವೀಕಾರ ಅನ್ನುವಂಥದ್ದು ಬಹಳ ಒಂದು ಜವಾಬ್ದಾರಿಯ ಹುದ್ದೆಗೆ ನೀವು ಹೋಗುವಂತಹ ಆರಂಭದ ಸ್ಥಾನ. ಈ ಸಂದರ್ಭದಲ್ಲಿ ನೀವೇನು ಹೇಳ್ತೀರಿ? ಮೊದಲನೇದಾಗಿ ವಿಧಾನಸೌಧ ಅನ್ನೋದೇ ಒಂದು ದೇವರ ಮನೆ. ಏಕೆಂದರೆ ಹಲವಾರು ಜನರ ಪ್ರಜೆಗಳ ಕಷ್ಟ ಸುಖಗಳನ್ನು ಆಲಿಸಿ ಅವರ ಕಷ್ಟ ಸುಖಗಳನ್ನು ನೀಗಿಸುವಂಥ ಜಾಗ ಒಂದು ದೇವರ ಮನೆಗೆ ಸಮಾನ. ಆದ್ದರಿಂದ ನನಗೆ ಮೊದಲನೇದಾಗಿ ಭಾಳ ಆಶ್ಚರ್ಯ ಮತ್ತು ಈಗ ನಿಜ ಸಂಗತಿ ಗೊತ್ತಾಗಿತ್ತು. ಇವತ್ತೇ ಮೊದಲನೇ ಬಾರಿಗೆ ಕಾನ್ಫರೆನ್ಸ್ ಹಾಲಲ್ಲಿ ಒಂದು ದೇವರ ಪೂಜೆ ನಡೆದಿದ್ದು ಅಂದದ್ದು. ಬಹುಶಃ ಅದು ನನ್ನಿಂದ ಸಾಂಪ್ರದಾಯ ಪ್ರಾರಂಭ ಆಗಿರೋದು ನನಗೆ ಸಂತೋಷ ಅನಿಸಿದೆ. ಇಲ್ಲಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಹಲವಾರು ಜನ ಕಲಾವಿದರು, ನಮ್ಮಲ್ಲಿ ಸಿನಿಮಾ ಕಲಾವಿದರು ಮುಖ್ಯವಾಗಿ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿಯೇ ಪ್ರಮಾಣ ವಚನ ತಗೊಂಡಿದ್ದಾರೆ. ಅವರು ಈಗಾಗಲೇ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ತುಂಬ ಜನ. ಆದರೆ ನನಗೆ ಬಂದಾಗ ನಾನು ಯಾಕೆ ಇಡೀ ನನ್ನ ಚಿತ್ರರಂಗದ ಬಂಧು ಬಳಗ ಜೊತೆಗೆ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು? ಯಾಕಂದರೆ ನಾನು ತಾರಾ ಆಗಿದ್ದಾಗಲಿ ನಾನು ಈ ಹೆಸರನ್ನು ಸಂಪಾದನೆ ಮಾಡಿದ್ದು ನನ್ನ ಚಿತ್ರರಂಗದಿಂದ. ಅದರಿಂದ ಇಡೀ ಚಿತ್ರರಂಗದ ಸಮ್ಮುಖದಲ್ಲಿ ನನ್ನ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋ ಅರ್ಥದಲ್ಲಿ ಮುಖ್ಯವಾಗಿ ನಾನು ಇವತ್ತು ಪ್ರಮಾಣ ವಚನ ತಗೊಳ್ತಾ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ. ಅದರಿಂದ ಈ ಎಲ್ಲ ವಿಶೇಷಗಳ ಜೊತೆಗೆ ಎಲ್ಲ ನನ್ನ ಚಿತ್ರರಂಗದ ಗಣ್ಯರು ಅವರ ಆಶೀರ್ವಾದದೊಂದಿಗೆ ನಾನು ತಗೊಳ್ಬೇಕು ಅಂತ ಆಸೆಯಿಂದ ಎಲ್ಲರೂ ಬಂದಿದ್ದಾರೆ. ಅದು ನನಗೆ ತುಂಬ ಸಂತೋಷ ಕೊಟ್ಟಂತ ವಿಚಾರ. ತುಂಬ ಸಂತೋಷ ಆಗಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಹಾಗೆ ನೀವು ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಲವಾರು ವೈವಿಧ್ಯಮಯ ಪಾತ್ರವನ್ನು ಮಾಡಿದ್ದೀರಿ. ಈಗ ಒಂದು ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯೆಯ ಪಾತ್ರ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಇದು ಪಾತ್ರ ಅಲ್ಲ, ಪಾತ್ರ ಖಂಡಿತವಾಗ್ಲೂ ಅಲ್ಲ. ಇದೊಂದು ಜವಾಬ್ದಾರಿ. ನೀ ಹೇಳಿದ್ಯಲ್ಲ ಮೊದಲೇ, ಇದು ಜವಾಬ್ದಾರಿ ಅಷ್ಟೇ. ಇದು ಖಂಡಿತ ಪಾತ್ರ ಅಂತೂ ಅಲ್ಲ, ಜವಾಬ್ದಾರಿ. ನೀವು ನಮ್ಮ ಬಿಡಿ, ನನಗೆ ನಿನ್ನೆಯಿಂದ ನಿದ್ದೆನೇ ಬಂದಿಲ್ಲ. ಇವು ನಾಳೆಯಿಂದ ಏನು ಎತ್ತ ಅಂತ ಹೇಳಿ. ಹಾಗೆ ನೀವು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷೆಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈಗ ಮತ್ತೊಂದು ಜವಾಬ್ದಾರಿ ಬಂದಿದೆ. ನೀವು ಏನಾದರೂ ಒಂದು ರೀತಿಯಲ್ಲಿ ಪ್ಲಾನ್ ಅಂತನೋ ಅಥವಾ ಒಂದು ಗುರಿ ಅಂತನೋ ಈ ರೀತಿ ಏನಾದರೂ ಹಾಕ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಹಾಕ್ಕೊಂಡಿದ್ದೀನಿ. ಒಬ್ಬ ಹೆಣ್ಮಗಳಾಗಿ ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ನಾನು ಯಾವ ರೀತಿಯಾದ ಸಹಾಯ ಆಗ್ಬೋದು, ನನ್ನಿಂದ ಹೆಣ್ಣು ಮಕ್ಕಳು ಮತ್ತು ಮಕ್ಕಳಿಗೆ ಏನು ಸಹಾಯ ಆಗ್ಬೋದು, ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀನಿ. ಚಲನಚಿತ್ರ ರಂಗದಿಂದ ಬಂದಿರೋದ್ರಿಂದ ಹೆಚ್ಚು ಚಲನಚಿತ್ರ ರಂಗಕ್ಕೆ, ಯಾಕಂದರೆ ಕನ್ನಡ ಚಲನಚಿತ್ರ ರಂಗ ಇಡೀ ಭಾರತ ದೇಶದಲ್ಲೇ ನಾವು ಜನ ಅಂದರೆ ಮಾರ್ಕೆಟ್ ಇರೋದು ತುಂಬ ಕಡಿಮೆ. ಆ ಮಾರುಕಟ್ಟೆಗೆ ಸೀಮಿತವಾಗಿ ನಾವು ಏನೇನು ಮಾಡ್ಬೋದು, ಒಬ್ಬ ನಿರ್ಮಾಪಕನ ಉಳಿಸುವಂಥ ಕೆಲಸ ನಾನು ಅಕಾಡೆಮಿ ಅಧಿಕಾರ ಸ್ವೀಕಾರ ಮಾಡಿದಾಗಲೂ ಇದೇ ಮಾತನ್ನು ಹೇಳಿದ್ದೆ. ಈ ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೆ ಇದೇ ಮಾತನ್ನು ಹೇಳ್ತಾ ಇದ್ದೀನಿ. ಒಬ್ಬ ನಿರ್ಮಾಪಕನನ್ನು ಉಳಿಸುವಂಥ, ಒಬ್ಬ ಒಕ್ಕೂಟದ ಕೆಲಸಗಾರನ್ನು ಉಳಿಸುವಂಥ ಕೆಲಸ ನಾನು ಮಾಡಬೇಕು. ಹಲವಾರು ಯೋಜನೆಗಳನ್ನು, ಕನಸುಗಳನ್ನ ಹೊತ್ಕೊಂಡಿದ್ದಾನೆ. ಖಂಡಿತ ನಮ್ಮ ಸರ್ಕಾರ ಅದಕ್ಕೆ ಸಹಕಾರ ನೀಡುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಜೊತೆ ವೇಣು ಅವ್ರನ್ನ ಕೂಡ ನಿಲ್ಸ್ಕೊಂಡು ನಾವು ಮಾತಾಡ್ತಬೇಕು ಅಂತ ಬಂದಿದ್ದೆ. ಇಲ್ಲಿ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ವೇಣು ಚಿತ್ರೀಕರಣದಲ್ಲಿದ್ದಾರೆ. ಈಗ ಇಲ್ಲಿ ರೀಚ್ ಆಗ್ತಿದ್ದಾರೆ. ಅವರಿಲ್ಲದೆ ಹೇಗೆ ಬರ್ತಾರೆ? ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸುವರ್ಣ ನ್ಯೂಸ್ ಜೊತೆ ನೀವು ಮಾತನಾಡಿದ್ರಿ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡ್ರಿ. ಹಾಗೆ ಒಂದು ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ ನೀವು, ವಿಧಾನಸೌಧವೇ ಒಂದು ದೇವಸ್ಥಾನ ಅನ್ನುವಂಥ ಮಾತು. ನಿಜಕ್ಕೂ ಕೂಡ ಇದನ್ನು ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ. ಖಂಡಿತವಾಗಿಯೂ ನೀವು ಇದರ ಒಂದು ಹೆಗ್ಗಳಿಕೆಯನ್ನು ಇನ್ನಷ್ಟು ಹೆಚ್ಚಿಸಿ, ಇದರ ಗೌರವವನ್ನು ಇನ್ನಷ್ಟು ಹೆಚ್ಚಿಸಿ ಅನ್ನೋದು ನಮ್ಮ ಒಂದು ಆಶಯ. ತಾರಾ ಅವರೇ, ಧನ್ಯವಾದ. ಇದು ತಾರಾ ಅವರ ಮಾತುಗಳು ಕೇಳಿದ್ರಿ. ಅವರು ಸಾಕಷ್ಟು ಗುರಿಯನ್ನು ಹಾಕ್ಕೊಂಡಿದ್ದಾರೆ, ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಇನ್ನಷ್ಟು ಎತ್ತರಕ್ಕೆ ಇದರ ಗೌರವವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಂದು ಕನಸನ್ನು ಅವರು ಇಟ್ಕೊಂಡು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ನಾನು ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಓವರ್ ಟು ಸ್ಟುಡಿಯೋ.